ರೂಟೋಬಿಕ್ಸ್ ಬಳಸುವುದರಿಂದ ಕಾಂಡವು ಬಲಗೊಳ್ಳುತ್ತದೆ ಎಂದು ಅವರು ಹೇಳಿದರು. ಆದ್ದರಿಂದ ನಾನು ಅದನ್ನು ಬಳಸಿದೆ ಮತ್ತು ಫಲಿತಾಂಶವು ಉತ್ತಮವಾಗಿದೆ. ನಾನು ಹೂ ಬಿಡಲು FL77 ಅನ್ನು ಬಳಸಿದ್ದೇನೆ. ಏಲಕ್ಕಿಯಲ್ಲಿ ಕಾಯಿ ಕಟ್ಟಲು ನಾನು ಓ ಡ್ರಾಪ್ ಅನ್ನು ಬಳಸಿದ್ದೇನೆ. ಈಗ ಈ ಏಲಕ್ಕಿ ಕಾಳಿನಲ್ಲಿ ಎಷ್ಟು ಬೀಜಗಳಿವೆ ಎಂದು ನೋಡೋಣ. 1 2 3 4 5 6 7 8 9 10 11 12 13 ಒಟ್ಟು 13 ಬೀಜಗಳಿವೆ. ನನ್ನ ಸಹ ರೈತರಿಗೆ ಶುಭಾಶಯಗಳು. ನನ್ನ ಹೆಸರು ಮುತ್ತುಕುಮಾರ್. ನಾನು ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾನು ಕೃಷಿಯನ್ನು ಅಭ್ಯಾಸ ಮಾಡುವ ಸಣ್ಣ ತೋಟವನ್ನು ಹೊಂದಿದ್ದೇನೆ. ನಾನು ಏಲಕ್ಕಿಯನ್ನು ಬೆಳೆಸಲು ಪ್ರಾರಂಭಿಸಿ 4 ವರ್ಷಗಳಾಗಿವೆ. ಹಿಂದೆ ಏಲಕ್ಕಿ ಸಸ್ಯಗಳು ಕಡಿಮೆ ಬೀಜಗಳನ್ನು ಹೊಂದಿದ್ದವು. ಈಗ ನಾನು ಸಾವಯವ ಗೊಬ್ಬರಗಳನ್ನು ಬಳಸಲು ಪ್ರಾರಂಭಿಸಿದ್ದೇನೆ. ನಾನು ಫೇಸ್ಬುಕ್ನಲ್ಲಿ APKS ಆರ್ಗಾನಿಕ್ಸ್ ಗೊಬ್ಬರವನ್ನು ನೋಡಿದೆ. ಅದನ್ನು ಆರ್ಡರ್ ಮಾಡಿದೆ ಮತ್ತು ಅದನ್ನು ಸ್ವೀಕರಿಸಿದೆ. ರೂಟೋಬಿಕ್ಸ್ ಬಳಸುವುದರಿಂದ ಕಾಂಡವು ಬಲಗೊಳ್ಳುತ್ತದೆ ಎಂದು ಅವರು ಹೇಳಿದರು. ಆದ್ದರಿಂದ ನಾನು ಅದನ್ನು ಬಳಸಿದೆ ಮತ್ತು ಫಲಿತಾಂಶವು ಉತ್ತಮವಾಗಿದೆ. ನಾನು ಹೂಬಿಡಲು FL77 ಅನ್ನು ಬಳಸಿದ್ದೇನೆ. ಕಾಯಿ ಕಟ್ಟಲು ನಾನು ಓ ಡ್ರಾಪ್ ಅನ್ನು ಬಳಸಿದ್ದೇನೆ. ಇದು ಏಲಕ್ಕಿಯ ಸ್ಥಳೀಯ ವಿಧ. ಇದು ಏಲಕ್ಕಿಯ ಪ್ರಾಚೀನ ವಿಧ. ನಾನು ಈ APKS ಆರ್ಗಾನಿಕ್ಸ್ ಗೊಬ್ಬರವನ್ನು ಬಳಸಲು ಪ್ರಾರಂಭಿಸಿದಾಗಿನಿಂದ ಯಾವುದೇ ರೋಗಗಳಿಲ್ಲ. ಬೀಜಕೋಶಗಳು ಚೆನ್ನಾಗಿ ಬೆಳೆದಿವೆ ಮತ್ತು ಕಾಂಡಗಳು ಬಲವಾಗಿವೆ. ಸ್ಥಳೀಯ ಏಲಕ್ಕಿ ಪ್ರಭೇದವು ನಿಜವಾದ ಮೂಲ ವಿಧವಾಗಿದೆ. ಈ ಸಸ್ಯಗಳು ಸುಮಾರು 3 ಅಡಿ ಎತ್ತರಕ್ಕೆ ಬೆಳೆಯಬಹುದು. ನಾನು APKS ಆರ್ಗಾನಿಕ್ಸ್ ಗೊಬ್ಬರವನ್ನು ಬಳಸಲು ಪ್ರಾರಂಭಿಸಿದಾಗಿನಿಂದ ಗಮನಾರ್ಹ ಸುಧಾರಣೆ ಕಂಡುಬಂದಿದೆ. ಏಲಕ್ಕಿ ಬೀಜದಲ್ಲಿ ಬೀಜಗಳ ಸಂಖ್ಯೆಯನ್ನು ನೋಡೋಣ. 1 2 3 4 5 6 7 8 9 10 11 12 13 ಒಟ್ಟು 13 ಬೀಜಗಳಿವೆ. ಧನ್ಯವಾದಗಳು.